ಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ಬೆಳವಣಿಗೆಯ ಕುರಿತು ಚರ್ಚೆ ಮಾಡೋದಕ್ಕೆ ಅಂತ ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ತುಂಬಾನೇ ಸದ್ದು ಮಾಡಿತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಅಥವಾ ದೊಡ್ಡ ಹಗರಣ. 100 ಕೋಟಿ ರೂಪಾಯಿಯಷ್ಟು ಹಗರಣಗಳಾಗಿತ್ತು ಅನ್ನೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಅವರೇನಿದ್ದಾರೆ, ಈ ಮುಂಚೆ ಸಚಿವರಾಗಿದ್ರಲ್ಲ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿ ನಿಗಮದ ಏನು ಸಚಿವರಾಗಿದ್ರು, ಅವರ ಮಗನ ಸ್ನೇಹಿತನ ಮನೆಯಲ್ಲಿ ಬೇನಾಮಿ 3.5 ಕೋಟಿ ರೂಪಾಯಿಯಷ್ಟು ಹಣ ಸಿಕ್ಕಿದೆ. ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಹಣ ಜಪ್ತಿ ಆಗಿದೆ. ಹೀಗೆ ಸಾಕಷ್ಟು ಕಡೆ ಹಣಗಳು ಜಪ್ತಿ ಆಗ್ತಾ ಇದೆ. ಅಲ್ಲದೆ ಈ ವಿಚಾರವನ್ನ ಮಾತನಾಡಿದಕ್ಕೆ ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ ಅಥವಾ ಕಾಂಗ್ರೆಸ್ ಮಾತ್ರ ತಪ್ಪು ಮಾಡಿದೆ ಅಂತ ಅನ್ಸ್ಕೊಳ್ಳುತ್ತೆ ಅನ್ನೋ ಕಾರಣದಿಂದಾಗಿ ಇದೀಗ ಬಿಜೆಪಿಯ ಅವಧಿಯಲ್ಲೂ ಕೂಡ ಏನೇನಾಗಿದೆ ಅವು ಕೂಡ ಬೇಕು, ಆ ಟ್ರಾನ್ಸಾಕ್ಷನ್ಸ್ಗಳು ಕೂಡ ಇವಾಗ ಡೀಟೇಲ್ಸ್ ಅನ್ನ ಕೊಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಆಚೆ ತರಬೇಕು ಅಂತ ಬೇನಾಮಿ ಹೆಸರಿನಲ್ಲಿ ಸರ್ಕಾರಕ್ಕೆ ಪತ್ರ ಹೋಗಿದೆ. ಸರ್, ಏನ್ ಅನ್ಸುತ್ತೆ ನಿಮ್ಗೆ? ನಾವು ಮುಳುಗ್ತಾ ಇದೀವಿ ಅಂದ್ರೆ ನಾವು ಬೇಡ, ನೀವು ಬನ್ನಿ ಜೊತೆಗೆ ಅಂತ ಹೇಳ್ಕೊಂಡು ಹೋಗ್ತಾ ಇರೋ ಕಾಣ್ತಾ ಇದೆ ಕಾಂಗ್ರೆಸ್, ಅಥವಾ ತಾನು ಮಾಡಿದಂತ ತಪ್ಪನ್ನ ಮುಚ್ಚಾಕೊಳ್ತಾ ಇದೆಯಾ? ಅವರು ಹಂಗೆ ಇದ್ದಾರೆ, ನಾವು ಹಂಗೆ ಇದೀವಿ, ಏನ್ ಹೊಸದು ಅಂತಿದಾರ? ಏನ್ ಹೇಳೋಣ ಇದಕ್ಕೆ? ಮಧ್ಯದಾಗೆ ಹೇಳುವಂಥದ್ದು ಸರಳ ಅದ, ಅದರಲ್ಲಿ ಬೇರೆ ಹೇಳುವಂಥದ್ದಿಲ್ಲ. ಅವರು ಕಳ್ಳರು, ನಾವು ಕಳ್ಳರು, ನಾವು ಎತ್ತಾಗ್ತೀವಿ, ಅವ್ರು ಎತ್ತಾಗ್ತಿಲ್ಲ. ಅದಕ್ಕೆ ಹಿಂದಿನ 10 ವರ್ಷ ಇದೆಲ್ಲ ರಿಪೋರ್ಟ್ ತೆಗಿಸ್ಬಿಟ್ರೆ ಸಿಕ್ಬಿಡ್ತದೆ ಅನ್ನೋಂಥ ನೆಪದಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದು ಮೂಲತಃ ನೋಡ್ರಿ, ಯಾರೋ ಮಾಡಲಿ, ಅವರು ಕಾಂಗ್ರೆಸ್ಸಿಗೆ ಮಾಡಲಿ, ಬಿ ಜೆ ಪಿಗೆ ಮಾಡಲಿ, ಯಾರೋ ಮಾಡಿದ್ರು ತಪ್ಪು. ಅದರಲ್ಲಂತೂ ಎರಡು ಮಾತೇ ಇಲ್ಲ. ಈಗಂತೂ ಇವ್ರು ತಮ್ಮ ಹುಳುಕುಗಳು ಸಿಕ್ಕೊಂಡಿವ, ಅದಕ್ಕೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಎವಿಡೆನ್ಸು. ಅದಕ್ಕಾಗಿ ನಮ್ಮದು ಹೆಸರು ಡ್ಯಾಮೇಜ್ ಆಗಿದೆ, ಇವ್ರದ್ದು ಸ್ವಲ್ಪ ಹೆಸರು ಡ್ಯಾಮೇಜ್ ಮಾಡೋಣ ಅಂತ ಮಾಡುವಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಮತ್ತಿಬ್ಬರು ರಾಜಕಾರಣಿಗಳಿರೋದ್ರಿಂದ, ಮತ್ತಿಬ್ಬರು ಇವತ್ತು ನಿಮಗೂ ಗೊತ್ತದ, ಈ ಮೋದಿಯವ್ರ ಕಾಲದಲ್ಲಿ ಆಗಿರ್ಬೋದು, ಇವರು ಮೊದಲಾದ್ರೆ ಮೋದಿಯವ್ರನ್ನ 2014 ಪೂರ್ವದಲ್ಲಾಗಿದ್ದರೆ ಮೋದಿಯವರು ಅಥವಾ ಬಿ ಜೆ ಪಿ ಸರ್ಕಾರವನ್ನು ನಾವು ಇಷ್ಟು ಗಂಭೀರವಾಗಿ ಇವತ್ತು ತೊಗೊಳ್ತಾ ಇರಲಿಲ್ಲ. ಅವ್ರು ಸತ್ಯ ಮಾತಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಅವ್ರ ಆಡಳಿತವನ್ನು ರಾಜ್ಯದಲ್ಲಿ ನೋಡಿದ್ವಿ ಈಗಾಗಲೇ, ಮತ್ತು ರಾಷ್ಟ್ರ ಮಟ್ಟದಲ್ಲಂತೂ ನಾವು ನೋಡ್ತಾನೆ ಇದ್ದೀವಿ. ಎಲೆಕ್ಟ್ರಲ್ ಬಾಂಡ್ ಇರ್ಬೋದು, ಮತ್ತೊಂದು ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಅಂಥವು ಸಾಕಷ್ಟು ಘಟನೆಗಳಾಗಿದ್ದಾವೆ. ಇವರು ಅಧಿಕಾರಕ್ಕೆ ಬರ್ಬೋದು ಕಾಂಗ್ರೆಸ್ಸಿಗರು 40% ಹಾಗೆ ಹೀಗೆ ಮೇಲೆ PTM ಅದು ಇವರು ಪ್ರಚಾರ ಸಾಕಷ್ಟು ಮಾಡಿದರು. RS ಬಂದರು. RS ಬಂದ ಈಗ ಇವರು ದೋಷಗಳನ್ನ ಅವ್ರಿಗೆ ಗೊತ್ತದ, ಇವ್ರಿಗೆ ಗೊತ್ತದ ಅಧಿಕಾರದಲ್ಲಿ ಎಲ್ಲಿ ಸೋರ್ತದೆ, ಏನು ಬರ್ತದೆ, ಎಲ್ಲಿ ಹೋಗ್ತದೆ ಅಂತೇಳಿ. ಮತ್ತು ಇಬ್ಬರು ಈಗ ಆಯ್ಕೆ ಆಗೋದೇನಪ್ಪ ಅಂದ್ರೆ, ಅಧಿಕಾರ ಹಿಡಿದ ಯಾತಕಪ್ಪ ಅಂದ್ರೆ, BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾವುದೇ ಈ ದೇಶದ ಪಕ್ಷದಲ್ಲಿ ಎಲ್ಲೋ ಒಂದು ಮೊದಲು ಆಶೆ ಮಾಡ್ತಿದ್ವು, ಎಲ್ಲಪ್ಪ ಒಂದು ಹೊಸತನ ಬಂದದಪ್ಪ ಕೇಜ್ರಿವಾಲ್ರದು ಅಂತೇಳಿ. ಅದು ಸಹಿತ ಇತ್ತೀಚೆಗೆ ಅವ್ರ ಮೇಲೆ ಆರೋಪ ಇದ್ದಾವೆ. ಹೀಗಾಗಿ ಅವ್ರ ಬಗ್ಗೆ ನಾವು ಮಾತಾಡೋ ಯಾವ ನೈತಿಕತೆ ಉಳಿದಿಲ್ಲ ಇವತ್ತು. ಇನ್ನು ಕೋರ್ಟ್ನಿಂದ ಹೊರಗೆ ಯಾವ ಬರ್ತಾರೆ, ಅದು ಯಾವ ಪ್ರಮಾಣದಲ್ಲಿ ಆಗಿಬಿಟ್ಟಂಥ ವಿಷಯ. ಬಟ್ ಇಲ್ಲಿವರೆಗೆ ಬಂದಂಥ ಇಡೀ ದೇಶದ ಎಲ್ಲ ಪಕ್ಷಗಳು, ಇದೊಂದಂತಲ್ಲ, ಎಲ್ಲ ಪಕ್ಷಗಳು ನೋಡ್ರಿ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಿಜವಾಗಿಯೂ ಕಾಂಗ್ರೆಸ್ಗೆ ಬಂದ ತಕ್ಷಣ ದೊಡ್ಡ ಕೂಗಿ ಬಸ್ಬೇಕಾಗಿತ್ತು. ಅದನ್ನು ಇವತ್ತಿನವರೆಗೂ ಯಾಕೆ ಎಬ್ಬಿಸ್ತಾ ಇಲ್ಲ? ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅವರು